ಇವಾಗ ಮೊದಲೇ ಭಾಗ, ಲಾದು ಮೊದಲೇ ಭಾಗ. ಮೊದಲನೇದಾಗಿ ಇದನ್ನ ಏನಂತ ಕರಿತೀವಿ ನಾವು? ಇನ್ಸಿಡೆಂಟ್ ರೇ. ಇದು ನಮ್ಮ ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಇದು ನಿಮ್ಮ ನಾರ್ಮಲ್ ಅಲ್ವಾ? ಆಂಗಲ್ ಬಿಟ್ವೀನ್ ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಡಿನೋಟೆಡ್ ಬೈ ಐ. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಐ ಲೆಟರ್ ಉಪಯೋಗಿಸ್ಕೊಂಡು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ ಇಸ್ ನೋನ್ ಆಸ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಮೊದಲೇ ಪಾರ್ಟ್ ಆಫ್ ದ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಐ ಇಸ್ ಈಕ್ವಲ್ ಟು ಆರ್, ಇವೆರಡು ಆಂಗಲ್ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ, ಅಷ್ಟೇನೇನಿಲ್ಲ. ಸರಿನಾ? ಸೊ ಇದನ್ನ ನಾವು ತಿರ್ಗಾ ಮತ್ತೊಂದ್ಸತಿ ಪ್ರಾಕ್ಟಿಕಲ್ ಆಗಿ ತಿರ್ಗಾ ನೋಡ್ತೀನಿ. ಸರಿ ತಾನೆ? ಐ ಮತ್ತೆ ಆರು ನಾನು ಎಷ್ಟೇ ಇದು ಚೇಂಜ್ ಮಾಡಿದ್ರು ಇವೆರಡು ಆಂಗಲ್ ಈಕ್ವಲ್ ಆಗಿ ಕಾಣ್ತಾ ಇದೆ. ಅಫ್ಕೋರ್ಸ್ ಒಂದು ಸ್ವಲ್ಪ ಈ ಕಡೆ ಆ ಕಡೆ ಆಗ್ತಾ ಇದೆ ಲೇಸರು, ಕ್ಯಾಮ್ರಾನು ಸ್ವಲ್ಪ ಶೇಕ್ ಆಗ್ತಾ ಇತ್ತು, ಬಟ್ ಅದು ನಾರ್ಮಲ್ ಇಮ್ಯಾಜಿನರಿ ಲೈನು. ಸೊ ನೀವು ಶಿಫ್ಟ್ ಮಾಡ್ಕೊಬೇಕು ಅದನ್ನ, ಆಯ್ತಾ? ಶಿಫ್ಟ್ ಮಾಡ್ಕೊಂಡು ಆಂಗಲ್ ಮೆಷರ್ ಮಾಡ್ತು ಅಂತ ಹೇಳಿದ್ರೆ ಐ ಇಸ್ ಈಕ್ವಲ್ ಟು ಆರ್ ಪ್ರತಿಯೊಂದು ಸತಿನು. ಸರಿನಾ? ಸೊ ಇದು ನಿಮ್ಮ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್, ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್, ಐ ಇಸ್ ಈಕ್ವಲ್ ಟು ಆರ್. ಇದು ನಿಮ್ಮ ಥಿಯರಮ್ ಅಲ್ವಾ? ಥಿಯರಮ್ನ ಸ್ಟೇಟ್ಮೆಂಟ್ ಇಲ್ಲಿದೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲೊಂದು ಪುಟ್ಟು ನೋಟ್ ಹಾಕಿದ್ದೀನಿ. ದ ಮಿರರ್ ಕ್ಯಾನ್ ಬಿ ಪ್ಲೇನ್ ಮಿರರ್ ಆರ್ ಕರ್ವ್ಡ್ ಮಿರರ್. ನಾವು ಇದುವರೆಗೂ ಏನ್ ನೋಡಿದ್ವಿ ಅಂತ ಹೇಳಿದ್ರೆ ಪ್ಲೇನ್ ಮಿರರ್. ಇದು ನಿಮ್ಮ ಪ್ಲೇನ್ ಮಿರರ್. ಇದನ್ನೇ ಇವಾಗ ಇದ್ರ ಬದಲಾಗಿ ನಾವು ಕರ್ವ್ಡ್ ಮಿರರ್ ಹಾಕ್ತು ಅಂದ್ರೆ ಕೂಡ, ಸರಿನಾ, ದ ಲಾ ಸ್ಟಿಲ್ ಹೋಲ್ಡ್ಸ್ ಗುಡ್. ಅಲ್ಲೂ ಕೂಡ ನಿಮ್ಮ ಲಾ ನಡೆಯುತ್ತೆ. ಇದನ್ನ ಹೋಗ್ತಾ ಹೋಗ್ತಾ ಉಪಯೋಗಿಸ್ತೀವಿ, ಹಾಗಾಗಿ ಇಲ್ಲೇ ಸ್ಟೇಟ್ ಮಾಡಿದ್ದೀನಿ, ಜ್ಞಾಪಕ ಇರಲಿ. ಸೊ ಹೆಡಿಂಗ್ ಬರ್ಕೊಳ್ಳಿ, ಈ ಚಿತ್ರ ಬಿಡಿಸಿ. ಮತ್ತೆ ಈ ಇವೆರಡು ಸ್ಟೇಟ್ಮೆಂಟ್ ಬರ್ಕೊಂಬಿಡಿ.